ನಮಸ್ಕಾರ ಸ್ನೇಹಿತರೆ, ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಬರೀ ಇವತ್ತೊಂದು ಹೊಸ ರೆಸಿಪಿ ಶೇರ್ ಮಾಡ್ಕೊಳ್ತೀವಿ ನಿಮ್ಮ ಜೊತೆಗೆ. ಏನಪ್ಪ ಅಂದರೆ ಮೊಟ್ಟೆ ಸಾರು ಈಸಿಯಾಗಿ ಮಾಡ್ಕೋಬೋದಂತ. ಮೊಟ್ಟೆ ಸಾರು ಕೇವಲ 5 ನಿಮಿಷ ಆದರೆ ಸಾಕು ಸ್ನೇಹಿತರೆ. ಒಳ್ಳೆ ಏನದು ರುಚಿಯಾದ ಮೊಟ್ಟೆ ಸಾರನ್ನ ರೆಡಿ ಮಾಡ್ಕೋಬೋದು. ಅದು ಹೇಗೆ ಮಾಡೋದು ಅಂತೇಳಿ ನಿಮ್ಗೆ ಈಗ ನಾನು ತೋರಿಸ್ತೀನಿ. ನೋಡ್ತಿರ್ಬೋದು ನೀವು ಮೊಟ್ಟೆ ಸಾಂಬಾರು ಏನು ಸಖತ್ತಾಗಿ ಬಂದೈತೆ ಅಂತೇಳಿ. ಆಮೇಲೆ ಕೊಬ್ಬರಿನ ಹಾಕಿ ಮಾಡಿರೋಂಥ ಮೊಟ್ಟೆ ಸಾರು ಸ್ನೇಹಿತರೆ. ಇದು ಬರೀ ಇದನ್ನು ಮಾಡೋಕ್ಕೆ ಏನೇನು ಬೇಕಂತೇಳಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಸ್ನೇಹಿತರೆ. ಈ ಸಾಂಬಾರು ಮಾಡೋಕ್ಕೆ ಸ್ವಲ್ಪ ಶುಂಠಿ, ಆಮೇಲೆ ಒಂದು ಉಳ್ಳಾಗಡ್ಡಿ, ಸ್ವಲ್ಪ ಪುಟಾಣಿ, ಆಮೇಲೆ ಒಂದು ಟೊಮೆಟೊ ಹಣ್ಣು, ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ತೆಂಗಿನಕಾಯಿ ರೀ. ಇಷ್ಟಿದ್ರೆ ಸಾಕು. ಉಳ್ಳಾಗಡ್ಡಿ 2 ಸರಿ, ಒಂದು ಒಗ್ಗರಣೆ ಹಾಕಕ್ಕೆ ಬೇಕು, ಒಂದು ರುಬ್ಬಕ್ಕೆ ಬೇಕು, ಮಸಾಲೆ ರುಬ್ಬಕ್ಕೆ ಬೇಕು. 2 ಉಳ್ಳಾಗಡ್ಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಈಗ ಇದಿಷ್ಟು ಕೊಬ್ಬರಿ ಸಾರು ಮಾಡೋಕ್ಕೆ ಬೇಕಾಗಿರೋವಂಥದ್ದು. ಇದೇನೈತಲ್ಲ ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಇದು ಒಗ್ಗರಣೆಗೆ ಬೇಕಾಗಿರೋವಂಥದ್ದು ಸ್ನೇಹಿತರೆ. ಇದನ್ನ ಸಪ್ರೇಟಾಗಿ ತೆಗೆದಿಟ್ಟು ನಾನು ಒಗ್ಗರಣೆಗೋಸ್ಕರ. ಈಗ ನಾವು ಅದು ಏನು ಮಸಾಲೆಗೆ ತೊಗೊಂಡಿದ್ವಲ್ಲ ಅದಿಷ್ಟು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಡಿನಿ ರೀ. ಆಮೇಲೆ ಮೊಟ್ಟೆನೂ ಒಂದು 5 ಮೊಟ್ಟೆನ ಕುದಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಮಸಾಲೆ ರುಬ್ಬಿದ್ದು ಈ ಥರ ಇರಬೇಕು ರೀ, ಸಣ್ಣಗಿರಬೇಕು. ಏನು ತರ್ತರಿಯಾಗಿ ರುಬ್ಬಾಡ್ರಿ, ಸಾಫ್ಟಾಗಿ ಮೆದುವಾಗೇನ ರುಬ್ಬ್ರಿ, ಚೆನ್ನಾಗಿ ಬರುತ್ತೆ ಸಾಂಬಾರು ಟೇಸ್ಟ್ ಅನ್ನೋದು. ಬರೀ ಈಗ ಮಾಡೋದು ಹೆಂಗಂತ ತೋರಿಸ್ತೀನಿ ಸ್ನೇಹಿತರೆ. ಮೊದಲಿಗೆ ಅಗಲ ಬಾಯಿರೋ ಅಂಥ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಾಕತ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕಿರಿ, ಸಾಸಿವೆ ಏನು ಬೇಡ. ಆಮೇಲೆ ಸ್ವಲ್ಪ ಚಕ್ಕೆ ಪೀಸು ಸಣ್ಣದಾಗಿ ಕಟ್ ಮಾಡಿರೋಂಥ ಚಕ್ಕೆ ಪೀಸ್ ಇತ್ತು, ಅದನ್ನ ಹಾಕ್ಕೊಂಡೀನಿ. ಅದೆರಡು ಸ್ವಲ್ಪ ಫ್ಲೇವರ್ ಬಂದುಕೊಟ್ಲೆ ಉಳ್ಳಾಗಡ್ಡಿ ಮತ್ತು ಒಗ್ಗರಣೆಗೆ ಏನು ಇಟ್ಕೊಂಡಿದ್ವಲ್ಲ ಸಪ್ರೇಟಾಗಿ, ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ, ಆ ಉಳ್ಳಾಗಡ್ಡಿ, ಕರಿಬೇವು ಮತ್ತು 2 ಹಸಿಮೆಣ್ಸಿನ್ಕಾಯಿನ ಉದ್ದದ ಕಸಿ ಇಟ್ಕೊಂಡಿದ್ದೆ, ಅದನ್ನು ಹಾಕೋ ಸ್ನೇಹಿತರೆ. ಹಾಕಿ ಈಗ ಸ್ವಲ್ಪ ಉಪ್ಪು ಹಾಕಬೇಕು ರೀ. ಉಪ್ಪು ಹಾಕಿದ್ರೆ ಉಳ್ಳಾಗಡ್ಡಿ ಮಾಮೂಲಿಯಾಗಿ ಬೇಗನೆ ಫ್ರೈ ಆಗ್ತಾವೆ ಅಂತೇಳಿ ಉಪ್ಪು ಈಗ ಹಾಕೊಳ್ಳೋದು. ಜೊತೆಗೆ ನಿಮಗೆ ಸಾಂಬಾರು ಕಲರ್ ಯಾವ ಥರ ಬೇಕೋ ಅದ್ರ ಮೇಲೆ ಡಿಪೆಂಡ್ ರೀ ನೀವು ಹಾಕೋವಂಥ ಮಸಾಲೆ. ನಾವು ರೆಡ್ ಕಲರ್ ಬೇಕಂದ್ರೆ ಸ್ವಲ್ಪ ಈಗ ಎಣ್ಣೆ ಒಳಗೆ ಖಾರ ಪುಡಿ ಹಾಕ್ಕೊಂಬಿಡ್ರಿ, ಅಂದಾಗ ಅದು ರೆಡ್ ಕಲರ್ ಬರುತ್ತೆ. ಸ್ವಲ್ಪ ಅರಿಶಿನ ಹಾಕಿದ್ರಂದ್ರೆ ಯೆಲ್ಲೋ ಕಲರ್ ಒಳಗೆ ಬರುತ್ತೆ ಸಾರು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ರಿ. ಈಗ ನಾನು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಾಕತ್ತೀನಿ. ಈ ಥರ ತತ್ತಿಗೆ ಮೊಟ್ಟೆಗೆ ನಾವು ಆಡು ಭಾಷೆದಾಗ ತತ್ತಿ ಅಂತೀವಿ ರೀ. ಮೊಟ್ಟೆಗೆ ಈ ಥರ ಫೋಕ್ ಇರುತ್ತಲ್ಲ, ಅದರಲ್ಲೇ ನಾವು ಈ ಥರ ಹೋಲ್ಸ್ ಮಾಡ್ಕೊಂಡ್ರೆ ಉಪ್ಪು ಖಾರನ ಸರಿಯಾಗಿ ಹಿಡಿತೈತಿ ಮೊಟ್ಟೆ ಅನ್ನೋದು, ಅಂದಾಗ ಟೇಸ್ಟ್ ಆಗುತ್ತೆ. ಆಮೇಲೆ ತಿನ್ನುವಾಗ ಸಪ್ಪ ಅನ್ನಿಸ್ತೈತಿ. ಹಂಗೆ ಪ್ಲೇನಾಗಿ ಹಾಕಿಬಿಟ್ವಿ ಅಂದ್ರೆ ಹಂಗೆ ಈ ಥರ ಮಾಡ್ಕೊರಿ. ಇಲ್ಲಾಂದ್ರೆ ಕಟ್ಟು ಮಾಡ್ಕೊಳ್ಬೋದು ಚಾಕುಲೇ ಲೈನ್ ಹಾಕ್ಕೊಂಡು. ಈಗ ನೋಡ್ತಿರ್ಬೋದು, ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡು ಇದನ್ನು ಮೊಟ್ಟೆಯ ಮತ್ತು ಉಳ್ಳಾಗಡ್ಡೆದೆಲ್ಲ ಹಾಕಿರ್ತಲ್ಲ ಅದಿಷ್ಟರೊಳಗೂ ಮಸಾಲೆ ಪೂರ್ತಿ ಫ್ರೈ ಆಗೋವ್ರಿಗೂ ಬಿಡ್ಬೇಕು ರೀ. ಈಗ ನೋಡ್ತಿರ್ಬೋದು ವಿಡಿಯೋದಾಗ ಹೆಂಗೆ ಕಾಣತೈತಲ್ಲ ಆ ಥರ ಕುದಿ ಬಿಡ್ಬೇಕು. ಆ್ಯಕ್ಚುಲಿ ಈ ರೆಸಿಪಿ ನಾನು ಮಾಡ್ತಿರೋದಲ್ಲ, ನಮ್ಮ ಮನೇಲಿ ಯಜಮಾನ್ರು ಮಾಡ್ತಿರೋದು. ಭಾಳ ಡಿಫ್ರೆಂಟ್ ಆಗಿರುತ್ತೆ ಈ ಥರ ಮೊಟ್ಟೆ ಸಾರು. ಒಂದು ಸಲ ಟ್ರೈ ಮಾಡಿ ನೋಡಿರಿ. ಈಗ ಅದೆಲ್ಲ ಮಸಾಲೆ ಎಲ್ಲ ಮೊಟ್ಟೆ ಜೊತೆಗೆ ಮೊಟ್ಟೆ ಲೇಯರ್ ಕೂಡ ನೋಡಿರಿ ಹೆಂಗೈತಿ ಆಗೈತಿ. ರೋಸ್ಟಾಗಿ ಫ್ರೈ ಮಾಡೀನಿ ಅಲ್ಲಿವರೆಗೂ ಮಾಡಿದಾರೆ. ಸಖತ್ತಿರುತ್ತೆ ಟೇಸ್ಟ್ ಹಂಗೆ ಮಾಡಿದರೆ. ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕ್ಕೊಂಡೀನಿ, ಕೊಬ್ಬರಿ ಮಸಾಲೆ ಹಾಕಿ ಒಂದು ಸರಿ ಪೂರ್ತಿಯಾಗಿ ಒಂದು ತಿರುವಾಡ್ರಿ. ಕೊಬ್ಬರಿ ಸ್ವಲ್ಪ ಪುಟಾಣಿ ಎಲ್ಲ ಹಾಕಿರ್ತೀವಲ್ಲ, ತಳ ಹಿಡಿಯೋ ಚಾನ್ಸ್ ಇರ್ತೈತಿ. ಹಾಗಾಗಿ ಕೈ ಬಿಡಬೇಡ್ರಿ. ಮಸಾಲೆ ಹಾಕಿದ ಕೂಡಲೇ ಸ್ಪೂನೆಲ್ಲ ಕೈ ಆಡಿಸ್ಕೊಂಡು ಇರಬೇಕು. ಈಗ ಅದಿಷ್ಟನ್ನು ಒಂದು ಸೈಡೆಲ್ಲ ಎಣ್ಣೆ ಬಿಡಾಕತ್ತೈತಲ್ರಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಇರಬೇಕು. ಆಮೇಲೆ ಜಾರಿಗೆ, ಮಸಾಲೆ ಇರೋವಂಥ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನೇ ಅದಕ್ಕೆ ಹಾಕಿ, ನಿಮ್ಗೆ ಸಾರು ಕ್ವಾಂಟಿಟಿ ಎಷ್ಟು ಬೇಕೋ ಅದ್ರ ತಕ್ಕಂಗೆ ನೀವು ಈ ಮಸಾಲೆಗೆ ನೀರು ಹಾಕ್ಕೊಂಡು ಕುದಿಸ್ಬೇಕು ಸ್ನೇಹಿತರೆ. ಈಗ ಮಾಮೂಲಿಯಾಗಿ ನಾವು ಎಷ್ಟೋ ಥರ ನನ್ನ ಚಾನಲಲ್ಲೇ 2-3 ಥರ ಇದಾವೆ ಮೊಟ್ಟೆ ಸಾಂಬಾರು. ಅದು ಈ ಸಾಂಬಾರು ಮಾತ್ರ ಸಖತ್ತಿರುತ್ತೆ. ಟೇಸ್ಟ್ ಭಾಳ ಡಿಫ್ರೆಂಟ್ ಇರ್ತೈತೆ ರೀ. ಅತಿ ಗಟ್ಟಿ ಸಾಂಬಾರು ಆಗೋದಿಲ್ಲ, ಕೊಬ್ಬರಿ ಜಾಸ್ತಿ ಇರೋದಿಲ್ಲ. ಕೊಬ್ಬರಿ ಜಾಸ್ತಿ ಇದ್ರೆ ತಿನ್ನೋಕೆ ಕೆಲವು ಜನಕ್ಕೆ ಇಷ್ಟ ಆಗೋದಿಲ್ಲ. ಈ ಥರ ಕಡಿಮೆ ಕೊಬ್ಬರಿ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಈ ಥರ ಮಾಡಿ ನೋಡಿರಿ. ಕೊಬ್ಬರಿ ಹಾಕಿವಂತ ಅನ್ಸೋದೇ ಇಲ್ಲ ಈ ಸಾಂಬಾರ್ನಾಗ, ಹಂಗಿರುತ್ತೆ. ಡಿಫ್ರೆಂಟ್ ಇರುತ್ತೆ ಟೇಸ್ಟ್ ಮಾತ್ರ. ಈ ಥರ ಕುದಿಯುವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ರೆಡಿ ಆಯ್ತು ಸ್ನೇಹಿತರೆ ಮೊಟ್ಟೆ ಸಾಂಬಾರು ಅನ್ನೋದು. ಕಲರ್ ನೋಡಿರಿ ಏನು ಡಿಫ್ರೆಂಟಾಗಿ ಬಂದೈತಿ. ಪೂರ್ತಿ ಏನಾದ್ರು ಖಾರ ಪುಡಿ ಹಾಕಿದ್ದು ಕಲರಲ್ಲ, ಈ ಕಡೆ ಅರಿಶಿನ ಹಾಕಿದ್ದಲ್ಲ ಕಲರಲ್ಲ, ಡಿಫ್ರೆಂಟಾಗಿ ಎರಡು ಮಿಕ್ಸಾಗಿ ಒಂಥರ ಬೇರೆ ಕಲರ್ ಬಂದೈತೆ. ಸಾಂಬಾರು ಚೆನ್ನಾಗಿತ್ತು, ಟೇಸ್ಟನ್ನು ಅಷ್ಟೇ ಚೆನ್ನಾಗಿತ್ತು. ಒಂದು ಸರಿ ನೀವೂ ಟ್ರೈ ಮಾಡಿರಿ. ಹೆಂಗೆ ಬಂತು ಅಂತೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.